ನಮ್ಮ ನಿರೂಪಣಾಕಾರರು ಎಲ್ಲ ಕಡೆ ಕಾರ್ಯಕ್ರಮದಲ್ಲಿ ನಾವು ಎಷ್ಟು ಮಾತನಾಡಬೇಕು ಎಂಬುದನ್ನು ಆ ಆಮಂತ್ರಣ ಪತ್ರಿಕೆ ಅಥವಾ ಕಾರ್ಯಕ್ರಮದ ಒಂದು ಪ್ರತಿಯಲ್ಲಿ ಕಾಣಿಸಲಾಗ್ತದೆ. ಆದರೆ ಇಲ್ಲಿ ನಿರೂಪಣಾಕಾರರು ಅದು ನಮಗೆ ಗೊತ್ತಿರ್ತಿತ್ತು, ಅದು ನಿಮ್ಮ ಮುಂದೆ ನಾವು ಹೇಳ್ತಾ ಇರಲಿಲ್ಲ. ಈಗ ಅವರೇ ಹೇಳಿದ್ದಾರೆ ನೀವು 30 ನಿಮಿಷ ಮಾತನಾಡಬೇಕು ಅಂತ. ತಾವೆಲ್ಲ ಅದನ್ನು ಕೇಳಿಸಿಕೊಂಡಿದ್ದೇವೆ. ಸಮಯದ ಒಂದು ಚೌಕಟ್ಟಿನೊಳಗೆ ಕೆಲವಾರು ವಿಚಾರಗಳನ್ನು ಈ ಸಂದರ್ಭದಲ್ಲಿ ನಮ್ಮ ಮುಂದಿಡಲಿಕ್ಕೆ ಬಯಸುತ್ತೇನೆ. ಸಮಯದ ಒಳಗಾಗಿಯೂ ಮಾತು ಮುಗಿಯಬಹುದು, ಸಮಯ ಮುಗಿದು ಮತ್ತೆ ಒಂದು 5-6 ನಿಮಿಷ ಹೆಚ್ಚಾಗಲೂಬಹುದು. ಅದನ್ನು ನಾವು ಸಹಿಸಿಕೊಳ್ಳುವುದಿಲ್ಲ ಅಂತ ಹೇಳಿದರೆ ಸರಿಯಾಗಿ 30 ನಿಮಿಷಕ್ಕೆ ನನಗೆ ಚೀಟಿ ಕೊಡಬೇಕು ಅಂತ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಸಮಯ ಪ್ರಜ್ಞೆ ಅನ್ನುವಂತಹದ್ದು ಬಹಳ ಮುಖ್ಯ. ಅದನ್ನು ಜಮಾತೆ ಇಸ್ಲಾಮಿ ಹಿಂದೆ ನಮಗೆ ಕಲಿಸಿದೆ. ಸಮಯ ಅಂತ ಹೇಳಿದರೆ ಬೇರೆ ಯಾರೂ ಅಲ್ಲ, ದೇವನು. ಕುರ್ಆನ್ ಒಂದು ಕಡೆ ಹೇಳುತ್ತದೆ, ವಲ್ ಅಸ್ರ್ ಇನ್ನಲ್ ಇನ್ಸಾನ ಲಫೀ ಖುಸ್ರ್. ದೇವನು ಹೇಳುತ್ತಿದ್ದಾನೆ, ಕಾಲದ ಆಣೆ, ಕಾಲದ ಆಣೆ, ಮನುಷ್ಯ ಮಹಾ ನಷ್ಟದಲ್ಲಿದ್ದಾನೆ. ಕಾಲ ಅಂತ ಹೇಳಿದರೆ ನಮ್ಮ ಮೇಲೆ ಅಥವಾ ನಾವಿಲ್ಲದೇ ಇದ್ದಾಗ ಗತಿಸಿ ಹೋದ ಕಾಲ, ಈಗ ನಮ್ಮ ಮೇಲೆ ಗತಿಸುತ್ತಿರುವಂತಹ ಕಾಲ, ನಾವು ಹೋದ ಮೇಲೆ ಗತಿಸುತ್ತಿರುವ ಕಾಲ. ನಾವೆಲ್ಲ ಸಂಪತ್ತನ್ನು ಕಳೆದುಕೊಂಡರೆ ಅದನ್ನು ಮರಳಿ ಪಡೆಯಬಹುದು, ಅಧಿಕಾರ ಕಳೆದುಕೊಂಡರೆ ಅದನ್ನು ಮರಳಿ ಪಡೆಯಬಹುದು. ಆದರೆ ನನ್ನ ಮೇಲೆ ಗತಿಸಿದ ಸಮಯ ಏನಿದೆ ಅದನ್ನು ಈ ಜಗತ್ತಿನಲ್ಲಿ ಈ ತನಕ ಯಾರೂ ಮರಳಿ ಪಡೆದ ಉದಾಹರಣೆ ಇಲ್ಲ. ಸಮಯವನ್ನು ಹಿಡಿದಿಟ್ಟುಕೊಳ್ಳಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹೀಗೆ ತನ್ನ ಮೇಲೆ ಗತಿಸುತ್ತಿರುವಂತಹ ಸಮಯವನ್ನು ಯಾರು ಯಾವುದೇ ಉದ್ದೇಶವಿಲ್ಲದೆ ನಾನು ಹೀಗೆ ಹುಟ್ಟಿದ್ದೇನೆ, ನನಗೆ ಬಂದಂತೆ ಬದುಕುತ್ತೇನೆ, ಒಂದು ದಿನ ಸತ್ತು ಹೋಗುತ್ತೇನೆ, ಇರುವ ತನಕ ನನ್ನನ್ನು ಯಾರು ಪ್ರಶ್ನಿಸುವಂತಿಲ್ಲ, ನನಗೆ ಯಾರು ಉಪದೇಶಿಸುವಂತಿಲ್ಲ, ನನಗೆ ಯಾರು ಏನು ಹೇಳಬೇಕಾದ ಅಗತ್ಯ ಇಲ್ಲ, ನಾನು ನನ್ನ ಚಿತ್ತದ ದಾಸನಾಗಿ ಬದುಕುತ್ತೇನೆ ಅಂತ ಹೇಳಿ ಸಮಯ ಕಳೆದಂತಹ ವ್ಯಕ್ತಿಗಳೆಲ್ಲ ಈ ಜಗತ್ತಿಗೆ ಮಾರಕ ವ್ಯಕ್ತಿಗಳಾಗಿ, ಅಪಾಯಕಾರಿ ವ್ಯಕ್ತಿಗಳಾಗಿ ಹಾನಿಯನ್ನು ತಂದೊಡ್ಡಿದ್ದಾರೆ. ತನ್ನ ಮೇಲೆ ಗತಿಸುತ್ತಿರುವಂತಹ ಸಮಯವನ್ನು ಸದುಪಯೋಗಪಡಿಸಿಕೊಂಡವನು, ಅದರಲ್ಲಿ ಈ ಜಗತ್ತಿಗೆ ಬಂದ 1,80,000 ಪ್ರವಾದಿಗಳು ಬರ್ತಾರೆ, ಈ ಜಗತ್ತಿನಲ್ಲಿ ಬಂದ ದಾರ್ಶನಿಕರು ಬರ್ತಾರೆ. ಅವರೆಲ್ಲ ತಮ್ಮ ಮೇಲೆ ಗತಿಸುತ್ತಿರುವಂತಹ ಕಾಲ ಇದು ಬಹಳ ಅಮೂಲ್ಯವಾದದ್ದು, ಇದರ ಒಂದೊಂದು ಕ್ಷಣ ನಾಳೆ ದೇವನ ಮುಂದೆ ನನಗೆ ಕೊಡಲಿಕ್ಕಿದೆ, ನೀನು ಹೇಗೆ ಅದನ್ನು ವ್ಯಯಿಸಿದೆ ಎಂಬುದು. ಈ ಪ್ರಜ್ಞೆಯೊಂದಿಗೆ ನೀವು ಬದುಕಿದರೆ ಇದು ನ್ಯಾಯಸಮ್ಮತವಾದಂತಹ ಜೀವನ. ನೀವು ನಿಮ್ಮ ಬದುಕಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಂತೆ. ಈ ಸಂದರ್ಭದಲ್ಲಿ ನ್ಯಾಯದ ಹರಿಕಾರ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಇದು ವಿಷಯ. ನಮ್ಮ ದೇಶದಲ್ಲಿ ಮತ್ತು ಜಗತ್ತಿನಲ್ಲಿ ಅವನು ಬಡವನಿರಲಿ ಶ್ರೀಮಂತನಿರಲಿ, ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೆಲ್ಲ ಭರವಸೆ ಇರುವುದು ನ್ಯಾಯದ ಮೇಲೆ. ಆ ನ್ಯಾಯವೇ ನನಗೆ ಸಿಗುತ್ತಿಲ್ಲ ಅಂತ ಹೇಳಿದರೆ ಸಮಾಜದಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯವಿಲ್ಲ. ಶಾಂತಿ ನೆಲೆಸಬೇಕು ಅಂತ ಹೇಳಿದರೆ ನ್ಯಾಯ ಸಿಗಬೇಕು, ಮತ್ತು ನ್ಯಾಯ ಜನಸಾಮಾನ್ಯನಿಗೆ ಎಟುಕುವಷ್ಟರ ಮಟ್ಟಿಗೆ ಅದು ವ್ಯಾಪಕವಾಗಬೇಕು. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಬಹಳ ಸಶಕ್ತವಾಗಿದೆ. ಆದರೆ ಇಲ್ಲಿ ಒಬ್ಬನನ್ನು ಹಿಡಿದರೆ ದುಡ್ಡಿದ್ದವನು
ಬಹಳ ದೊಡ್ಡ ಫೀಸು ಕೊಟ್ಟು ದೊಡ್ಡ ವಕೀಲರನ್ನು ನೇಮಿಸಿ ಬಚಾವಾಗುತ್ತಾನೆ. ಅದೇ ಒಬ್ಬ ಬಡವನಿಗೆ ಅದು ಸಾಧ್ಯವಾಗುವುದಿಲ್ಲ. ನ್ಯಾಯ ಅತ್ಯಂತ ಸರಳವಾಗಿ ನನಗೆ ಸಿಗುವಂತಾಗಬೇಕು. ಇಷ್ಟು ಸಶಕ್ತವಾದಂತಹ ಒಂದು ನ್ಯಾಯದ ವ್ಯವಸ್ಥೆ ನಮ್ಮ ದೇಶದಲ್ಲಿದ್ದಾಗೂ ಅದರ ಸ್ವರೂಪವನ್ನು ಕೆಡಿಸುವಂತಹ ಮತ್ತು ಅದರಲ್ಲಿ ರಂಧ್ರಗಳನ್ನು ಕನ್ನ ಹಾಕಿ ಹರಿಯುವಂತಹ, ಆ ವ್ಯವಸ್ಥೆಯನ್ನೇ ಬಿಗಡಾಯಿಸುವಂತಹ ಮತ್ತು ಸ್ವತಃ ನಮ್ಮ ಪರವಾಗಿ ಏನೆಲ್ಲ ಸಾಧ್ಯವಿದೆ ದುಡ್ಡನ್ನು ಬಳಸಿ, ಪ್ರಭಾವವನ್ನು ಬಳಸಿ ನ್ಯಾಯವನ್ನು ಕೂಡ ಖರೀದಿಸುವಂತಹ ಮಟ್ಟಕ್ಕೆ ಇವತ್ತು ಸಮಾಜದಲ್ಲಿ ನಾವು ಅದನ್ನು ನೋಡ್ತಾ ಇದ್ದೇವೆ. ನ್ಯಾಯ ಅಂತ ಹೇಳಿದರೆ ಅದು ಕೇವಲ ನ್ಯಾಯಾಲಯದಿಂದ ಬರುವಂತಹ ಒಂದು ವಿಷಯ ಮಾತ್ರ ಅಲ್ಲ, ಬದುಕಿನ ಎಲ್ಲ ಸ್ತರಗಳಲ್ಲಿ ನ್ಯಾಯದ ಪ್ರತಿಪಾದನೆಯನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡಿದರು. ನನ್ನನ್ನು ನ್ಯಾಯದ ಸಂಸ್ಥಾಪನೆಗಾಗಿ ಕೂನು ಕವ್ವಾಮೀನ ಬಿಲ್ ಕಿಸ್ತ್, ನೀವು ನ್ಯಾಯದ ಪರವಾಗಿರಬೇಕು, ಅದರ ಸಾಕ್ಷ್ಯ ವಹಿಸಬೇಕು, ಸತ್ಯದ ಪರವಾಗಿರಬೇಕು. ವಲಾ ಯಜ್ರಿಮನ್ನಕುಂ ಶನಾನು ಕೌಮಿನ್ ಅಲಾ ಅಲ್ಲಾ ತಾದಿಲು ಯಅದಿಲು ಹುವ ಅಕ್ರಬು ಲಿತ್ತಕ್ವಾ. ಧರ್ಮನಿಷ್ಠೆ ಅಂತ ಹೇಳಿದರೆ ಮಸೀದಿ ಮತ್ತು ಅಲ್ಲಿ ಮಾಡುವ ನಮಾಜಿನ ಹೆಸರಲ್ಲ. ಧರ್ಮನಿಷ್ಠೆ ಅಂತ ಹೇಳಿದರೆ ನಾನು ಉಟ್ಟುಕೊಳ್ಳುವಂತಹ ವೇಷಭೂಷಣ ಅಲ್ಲ. ಧರ್ಮನಿಷ್ಠೆ ಅಂತ ಹೇಳಿದರೆ ನಾನು ಹಜ್ ಯಾತ್ರೆ ಮಾಡಿ ಬಂದಿದ್ದೇನೆ ಎಂಬುದರ ಹೆಸರಲ್ಲ. ಧರ್ಮನಿಷ್ಠೆ ಅಂತ ಹೇಳಿದರೆ ಕುರ್ಆನ್ ಹೇಳುತ್ತದೆ, ನಿಮಗೆ ಒಂದು ಜನಾಂಗದೊಂದಿಗೆ ದ್ವೇಷವಿದ್ದಾಗಲೂ ನ್ಯಾಯದ ವಿಷಯ ಬಂದಾಗ ನ್ಯಾಯ ಅವರ ಪರವಾಗಿದ್ದರೆ ನೀವು ಆ ಜನಾಂಗದೊಂದಿಗಿನ ದ್ವೇಷವನ್ನು ಮರೆತು ನ್ಯಾಯದ ಪರವಾಗಿ ಅವರ ಜೊತೆ ನಿಲ್ಲಬೇಕು. ಇದಕ್ಕಿಂತ ಉತ್ತಮವಾದಂತಹ ಪ್ರಾಯಶಃ ಎಲ್ಲೂ ಈ ತನಕ ಇಂತಹ ವಾಕ್ಯಗಳನ್ನು ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ. ಕುರ್ಆನ್ ಎಷ್ಟು ಮಾರ್ಮಿಕವಾಗಿ ಹೇಳಿದೆ ಅಂತ ಹೇಳಿದರೆ, ನ್ಯಾಯ ನಿಮ್ಮ ಹೆತ್ತವರ ವಿರುದ್ಧವಾಗಿದ್ದರೂ ಸರಿ ನೀವು ನ್ಯಾಯದ ಪರವಾಗಿರಬೇಕು. ಹೆತ್ತವರ ಗೌರವವೇನಿದೆ ಧರ್ಮದಲ್ಲಿ, ಮಾತೃದೇವೋಭವ ಪಿತೃದೇವೋಭವ ಅಂತ ಹೇಳಲಾಗ್ತದೆ ಹೆತ್ತವರನ್ನು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಕೇಳಲಾಯಿತು, ಪ್ರವಾದಿಗಳೇ ಸ್ವರ್ಗ ಎಲ್ಲಿದೆ ಅಂತ. ಆಗ ಪ್ರವಾದಿಗಳು ಹೇಳಿದರು, ಸ್ವರ್ಗ ನಿನ್ನ ತಾಯಿಯ ಪಾದದಡಿಯಲ್ಲಿದೆ ಅಂತ. ಇಷ್ಟು ಹೆತ್ತವರನ್ನು ಗೌರವದಿಂದ ನೋಡಿಕೊಳ್ಳುವಂತಹ ಶಿಕ್ಷಣ ನೀಡುವಾಗ ನ್ಯಾಯ ಆ ಹೆತ್ತವರ ಜೊತೆ ಜೋಡಿಸಲಾಗಿದೆ. ನ್ಯಾಯದ ವಿಷಯ ಬಂದಾಗ ನೀವು ಸ್ವಜನ ಪಕ್ಷಪಾತಿಗಳಾಗಬಾರದು, ನೀವು ಪಕ್ಷಪಾತದಲ್ಲಿ ಬೀಳಬಾರದು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮುಂದೆ ಒಂದು ಪ್ರಕರಣ ಬಂತು, ಈ ಮಹಿಳೆ ಕದ್ದಿದ್ದಾಳೆ, ಈಕೆಗೆ ನೀವು ಶಿಕ್ಷೆ ಕೊಡಬೇಕು. ವಿಚಾರಣೆಯ ನಂತರ ರುಜುವಾಗ್ತಾ ಆಗ್ತದೆ ಆ ಮಹಿಳೆ ಕದ್ದಿದ್ದಾಳೆ ಎಂಬುದು. ಇನ್ನೇನೋ ಪ್ರವಾದಿ ಶಿಕ್ಷೆ ಘೋಷಿಸಬೇಕು ಅನ್ನುವಾಗ ಆಕೆಯ ಜೊತೆ ಬಂದಂತಹ ಕೆಲವರು ಹೇಳ್ತಾರೆ, ಪ್ರವಾದಿಗಳೇ ಸ್ವಲ್ಪ ನೀವು ಶಿಕ್ಷೆ ಪ್ರಕಟಿಸುವಾಗ ನಮ್ಮ ವಿನಂತಿ ಏನು ಅಂತ ಹೇಳಿದರೆ, ಆಕೆ ಮೇಲ್ಜಾತಿಗೆ ಸೇರಿದವಳು, ಅದಕ್ಕಾಗಿ ಶಿಕ್ಷೆ ಪ್ರಕಟಿಸುವುದಕ್ಕಿಂತ ಮುಂಚೆ ನಿಮ್ಮಲ್ಲಿ ವಿನಂತಿ, ಶಿಕ್ಷೆಯಲ್ಲಿ ಸ್ವಲ್ಪ ಕಡಿತಗೊಳಿಸಬೇಕು ಅಂತ. ಆ ತಕ್ಷಣ ಪ್ರವಾದಿಯ ಮುಖ ಕೆಂಪಾಗುತ್ತದೆ. ಎಂದೂ ಮುಖ ಕೋಪದಿಂದ ಪ್ರವಾದಿ ಜನರ ಜೊತೆ ಮಾತನಾಡಿದ್ದಿಲ್ಲ. ಆದರೆ ಈ ವಿಷಯ ಕೇಳಿದಾಗ ಪ್ರವಾದಿಯ ಮುಖದಲ್ಲಿ ಕೋಪ ಎದ್ದು ಕಾಣುತ್ತದೆ. ನೀವು ನನ್ನಿಂದ ಇದನ್ನು ಬಯಸುತ್ತೀರಾ? ಈ ಮಹಿಳೆ ಮೇಲ್ಜಾತಿಯವಳು ಎಂಬ ಕಾರಣಕ್ಕಾಗಿ ಈಕೆಗೆ ಸಿಗುವಂತಹ ಶಿಕ್ಷೆಯಲ್ಲಿ ಕಡಿತಗೊಳಿಸುವುದನ್ನು ನೀವು ಬಯಸುತ್ತೀರಾ? ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ ಅವರಿಗೆ, ಹಿಂದಿನ ಜನಾಂಗಗಳು ಸಮುದಾಯಗಳು ಯಾಕೆ ನಾಶವಾಗಿ ಹೋಗಿವೆ ಅಂತ ಹೇಳಿದರೆ, ಅವರು ಮೇಲ್ಜಾತಿಯವರಿಗೆ ಒಂದು ನ್ಯಾಯ, ಕೆಳಜಾತಿಯವರಿಗೆ ಒಂದು ನ್ಯಾಯ ಅಂತ ಮಾಡಿದ್ದರು. ಶ್ರೀಮಂತರಿಗೆ ಒಂದು ಕಾನೂನು, ಬಡವರಿಗೆ ಒಂದು ಕಾನೂನು ಅಂತ ಅವರು ಮಾಡಿತ್ತು. ಸವರ್ಣೀಯರಿಗೆ, ಬಂಡವಾಳಶಾಹಿಗಳಿಗೆ ಒಂದು ಕಾನೂನು, ಕಾರ್ಮಿಕರಿಗೆ ಒಂದು ಕಾನೂನು ಅಂತ ಅವರು ಮಾಡಿತ್ತು. ಈ ತಾರತಮ್ಯ ಮಾಡಿದ್ದಕ್ಕಾಗಿಯೇ
ಅಂದು ಅವತ್ತು ಅವರಿಗೆ ಅದು ರೋಚಕ, ಅದು ಸಂಭ್ರಮ ಅನಿಸಿತು. ಆದರೆ ಇತಿಹಾಸ ಅವರನ್ನು ಎಂದೂ ಕ್ಷಮಿಸಲಿಲ್ಲ. ಭೂಮಿಯಿಂದ ಹೇಳ ಹೆಸರಿಲ್ಲದಂತೆ ನಾಶವಾಗಿ ಹೋಗಿಬಿಟ್ಟರು. ಆ ರೀತಿ ನಾನು ಈ ಮಹಿಳೆ ಮಾತ್ರವಲ್ಲ, ಸ್ವತಃ ನನ್ನ ಮಗಳು ಫಾತಿಮಾ ಕೂಡ ಕದ್ದು ಸಿಕ್ಕಿ ಬಿದ್ದಿದ್ದರೆ ನಾನು ನಿರ್ದಾಕ್ಷಿಣ್ಯವಾಗಿ ಆಕೆಯ ಕೈಗಳನ್ನು ಕತ್ತರಿಸಿ ಬಿಡುತ್ತಿದ್ದೆ. ನಾನು ನನ್ನ ಕುಟುಂಬದ ಪರವಾಗಿಯೋ, ಒಂದು ಜನಾಂಗದ ಪರವಾಗಿಯೋ, ಒಂದು ದೇಶದ ಪರವಾಗಿಯೋ ಖಂಡಿತ ನನ್ನನ್ನು ಕಳುಹಿಸಲಾಗಿಲ್ಲ. ನನಗೆ ಕಳುಹಿಸುವಾಗ ದೇವನು ಹೇಳಿದ್ದು, ನಿಮ್ಮನ್ನು ನ್ಯಾಯದ ಪರವಾಗಿ ಮಾತನಾಡಲಿಕ್ಕಾಗಿ, ಸತ್ಯದ ಸಂಸ್ಥಾಪನೆಗಾಗಿ ನಾವು ಕಳುಹಿಸಿದ್ದು, ಜನರಿಗೆ ಎಚ್ಚರಿಕೆ ನೀಡಲಿಕ್ಕಾಗಿ ಮತ್ತು ಸುವಾರ್ತೆ ಶುಭವಾರ್ತೆಯನ್ನು ನೀಡಲಿಕ್ಕಾಗಿ. ನೀವು ಸತ್ಕರ್ಮಿಗಳಾಗಿ ಬದುಕಿದರೆ ದೇವನ ಬಳಿ ನಿಮಗೆ ಅನಂತ ಅದರ ಪ್ರತಿಫಲ ಇದೆ ಸ್ವರ್ಗದ ರೂಪದಲ್ಲಿ. ನೀವು ದುಷ್ಕರ್ಮಿಗಳಾಗಿ, ನೀವು ನ್ಯಾಯವನ್ನು ಕಗ್ಗೊಲೆ ಮಾಡಿ, ನೀವು ಅನ್ಯಾಯ, ಅನೀತಿ, ಅಕ್ರಮ, ಅಹಂಕಾರ ಎಲ್ಲವುಗಳಿಂದ ಮೆರೆಯುತ್ತೀರಿ, ಬದುಕುತ್ತೀರಿ ಅಂತ ಹೇಳಿದರೆ ಅದರ ಪರಿಣಾಮ ಅತ್ಯಂತ ಘೋರವಾಗಿರುವುದು ಎಂಬುದನ್ನು ನಿಮಗೆ ನೆನಪಿಸಲಿಕ್ಕಾಗಿ ನಾನು ಬಂದಿದ್ದೇನೆ ಅಂತ. ಆ ನಿಟ್ಟಿನಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನ್ಯಾಯದ ಹರಿಕಾರ. ಈ ಒಂದು ನಿಟ್ಟಿನಲ್ಲಿ ವೈದ್ಯರು ಹೇಳಿದರು, ನನ್ನ ಮನೆತನದ ತಲೆಮಾರಿನವರ ಹೆಸರು ನಮಗೆ ಗೊತ್ತಿಲ್ಲ, ಕಾರಣ ಅವರು ತಮಗಾಗಿ ಬದುಕಿದರು. ಅವರೇನೋ ಒಂದು ಪೀಳಿಗೆಯನ್ನು ಬಿಟ್ಟು ಹೋಗಿದ್ದಾರೆ, ಮೌಲ್ಯಗಳನ್ನು ಬಿಟ್ಟು ಹೋಗಿದ್ದರೆ ಪ್ರಾಯಶಃ ಅವರ ಹೆಸರು ಕೂಡ ನಮಗೆಲ್ಲ ನೆನಪಿರುತ್ತಿತ್ತು. ಇರಲಿ, ಅದು ಎಲ್ಲರಿಂದಲೂ ಸಾಧ್ಯವಿಲ್ಲ. 1450 ವರ್ಷಗಳ ಹಿಂದೆ ಹೇಳಿದರು ಮಕ್ಕಾದಲ್ಲಿ, ಅದು ನಮ್ಮ ದೇಶ ಅಲ್ಲ, ಮರಳುಗಾಡು, ಅಲ್ಲಿ ಜನಿಸಿದ ಆ ಪ್ರವಾದಿ ಇಂದು ವಿಶ್ವ ಮಾನವರ ಹೃದಯದಲ್ಲಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದಾರೆ ಅಂತ ಹೇಳಿದರೆ ಮೌಲ್ಯಗಳು. ಅವರು ತಮಗಾಗಿ ಬದುಕಲಿಲ್ಲ. ಅರೇಬಿಯಾದ ಅಧಿಪತಿ, 14 ಲಕ್ಷ ಚದರ ಮೈಲು ವಿಸ್ತಾರವುಳ್ಳ ಭೂಮಿ, ಅಂದರೆ ಈಗಿರುವ ನಮ್ಮ ಭಾರತ ಇದರ 3 ಪಟ್ಟು. ಇಷ್ಟು ಸಾಮ್ರಾಜ್ಯ ಅವರ ಆಡಳಿತಕ್ಕೆ ಒಳಪಟ್ಟಾಗ ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಆಳುವವನ ಮನೆಯಲ್ಲಿ ಪ್ರೊಫೆಸರ್ ರಾಮಕೃಷ್ಣರಾವ್ ಬರೀತಾರೆ, ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಆಳುವ ಅಧಿಪತಿಯ ಮನೆಯಲ್ಲಿ ಒಂದು ಕಾಳು ಧಾನ್ಯವಿರಲಿಲ್ಲ. ಆ ಸಾಮ್ರಾಜ್ಯದ ಅತ್ಯಂತ ಕಡುಬಡವ ಯಾರು ಅಂತ ಹೇಳಿದರೆ ಆ ಸಾಮ್ರಾಜ್ಯದ ಅಧಿಪತಿ. ಮತ್ತು ಆ ಸಾಮ್ರಾಜ್ಯದ ಅಧಿಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ಅವರು ಉಟ್ಟಂತಹ ಬಟ್ಟೆ 63 ತೇಪೆಗಳಿಂದ ಕೂಡಿತ್ತು ಅಂತ ಬರೀತಾರೆ. ತನಗಾಗಿ ಒಂದು ಸುಂದರವಾದ ಉತ್ತಮ ಬಟ್ಟೆ ಉಡಬೇಕು ಅಂತ ಕೂಡ ಅವರು ಬಯಸಲಿಲ್ಲ. ಮತ್ತು ಇಷ್ಟು ಮಾತ್ರವಲ್ಲ, ಅರೇಬಿಯಾದ ಆ ಅಧಿಪತಿ ಈ ಜಗತ್ತನ್ನು ಬಿಟ್ಟು ಹೋದಾಗ ಅವರು ಬರೀತಾರೆ, ಅವರ ಅಂತಿಮ ಸಂಸ್ಕಾರ ಮುಗಿದ ಮೇಲೆ ಜನ ಬರ್ತಾರೆ, ಪ್ರವಾದಿಗಳ ಮನೆಯಲ್ಲಿ ಕತ್ತಲು ತುಂಬಿದೆ, ಹೆಣ್ಣು ಮಕ್ಕಳು ಅಳುವಂತಹ ಸ್ವರ ಧ್ವನಿ ಕೇಳ್ತಾ ಇದೆ. ಪ್ರವಾದಿಗಳ ಸಂಗಾತಿಗಳಲ್ಲಿ ಒಬ್ಬರು ಕೂಗಿ ಹೇಳ್ತಾರೆ, ಯಾರಿದ್ದೀರಿ ಮನೆಯಲ್ಲಿ? ಹೆಣ್ಣು ಮಕ್ಕಳ ಧ್ವನಿ ಬರ್ತದೆ, ಪ್ರವಾದಿಯ ಮನೆಯಲ್ಲಿ ಕತ್ತಲಿದೆ, ದೀಪ ಹಚ್ಚಿ ಅಂತ ಹೇಳ್ತಾರೆ. ಆಗ ಆ ಮನೆಯಲ್ಲಿನ ಹೆಣ್ಣು ಮಕ್ಕಳು ಹೇಳ್ತಾರೆ, ಈ ವಿಶ್ವಕ್ಕೆ ಬೆಳಕನ್ನು ನೀಡಿದ ಆ ಪ್ರವಾದಿಯ ಮನೆಯಲ್ಲಿ ದೀಪ ಹಚ್ಚಲಿಕ್ಕೆ ಎಣ್ಣೆ ಇಲ್ಲ ಅಂತ. ಸ್ವಯಂ ತನ್ನ ಚಪ್ಪಲಿ ಹರಿದರೆ ಯಾರನ್ನೂ ಆಶ್ರಯಿಸಲಿಲ್ಲ ಪ್ರವಾದಿ. ಅರೇಬಿಯಾದ ಅಧಿಪತಿಯಾದಾಗ ಅದನ್ನು ಸರಿಪಡಿಸಿದರು. ಅದಕ್ಕೆ ಆ ಅಧಿಪತಿ ಪ್ರವಾದಿ ಮುಹಮ್ಮದ್ ಹಸಿದಿದ್ದಾರೆ. ಒಬ್ಬ ವ್ಯಕ್ತಿ ಬಂದು ಕೇಳ್ತಾನೆ, ನನಗೆ ಹಸಿವಾಗಿದೆ, ಊಟ ಕೊಡಿ ಅಂತ. ಆಗ ಅವರು ಹೇಳ್ತಾರೆ, ನಾನು ತುಂಬ ಹಸಿದಿದ್ದೇನೆ, ಆದರೆ ನಿನಗೆ ವ್ಯವಸ್ಥೆ ಮಾಡ್ತೇನೆ. ಅದು ಹೇಗೆ ಪ್ರವಾದಿ? ಸಂಗಾತಿಗಳ ಪೈಕಿ ಒಬ್ಬರನ್ನು ಕರೆದು, ಈತನಿಗೆ ಆಹಾರದ ಅಗತ್ಯ ಇದೆ, ಯಾರಾದರೂ ಈತನನ್ನು ಕರೆದುಕೊಂಡು ಹೋಗಿ. ತನ್ನ ಹಸಿವನ್ನು ಯಾರೊಂದಿಗೂ ಹಂಚಿಕೊಳ್ಳದ
ಸರಿಯಾಗಿ ನಿಲ್ಲಲಿಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಆಗ ಆ ಹಸಿದ ಹೊಟ್ಟೆ ಬೆನ್ನಿಗೆ ಅಂಟಿಕೊಳ್ಳುವ ಸ್ಥಿತಿಯಲ್ಲಿದ್ದಾಗ ಒಂದು ಕಲ್ಲನ್ನು ಕಟ್ಟಿ ಮೇಲೆ ಅಂಗಿಯನ್ನು ಧರಿಸುತ್ತಾರೆ ಪ್ರವಾದಿಗಳು. ಹಾಗೆ ಮಲಗುತ್ತಾರೆ. ಆ ಮಲಗುವ ಮನೆ ಎಷ್ಟಿತ್ತು ಅಂತ ಹೇಳಿದರೆ ಇತಿಹಾಸಕಾರರು ಬರೀತಾರೆ, ಬಹಳ ಕರಾರುವಕ್ಕಾಗಿ ಅದನ್ನು ಸಂಗ್ರಹಿಸಿ ನಮ್ಮ ತನಕ ಅವರು ಮುಟ್ಟಿಸಿದ್ದಾರೆ. ತಲೆಗೆ ಗೋಡೆ ಹತ್ತಿದರೆ ತಲೆ ಸರಿಯಾಗಿ ನೆಲಕ್ಕಿಟ್ಟರೆ ಕಾಲು ಗೋಡೆಗೆ ನಿಲ್ಲುತ್ತಾ ಇತ್ತು. ಕಾಲನ್ನು ಗೋಡೆಗೆ ಹತ್ತಬಾರದು ಅಂತ ಸ್ವಲ್ಪ ಎಳೆದುಕೊಂಡರೆ ತಲೆ ಗೋಡೆಗೆ ಹತ್ತುತ್ತಿತ್ತು. ಅಂದರೆ ಒಬ್ಬ ವ್ಯಕ್ತಿ ಅಗ್ದಿ ಉತ್ತಮವಾಗಿ ಏನೊಂದು ಅಡೆತಡೆ ಇಲ್ಲದೆ ಸರಳವಾಗಿ ಮಲಗಲಿಕ್ಕೂ ಕೂಡ ಸಾಧ್ಯವಾಗದಂತಹ ಒಂದು ಸ್ಥಿತಿಯಲ್ಲಿ ಅವರು ಈ ಲೋಕವನ್ನು ಬಿಟ್ಟು ಹೋದರು. ಆದರೆ ಆ ಪ್ರವಾದಿ ಯಾವ ಸಾಮ್ರಾಜ್ಯ, ಯಾವ 14 ಲಕ್ಷ ಚದರ ಮೈಲು ವಿಸ್ತಾರವುಳ್ಳ ಭೂಮಿಯ ಮೇಲೆ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿದ್ದರೋ ಆ ಯುಗದಲ್ಲಿ ಎಲ್ಲರ ಮನೆಯಲ್ಲಿ ಬಂಗಾರದ ಹೊಗೆಯಾಡುತ್ತಿತ್ತು. ಆದರೆ ಆ ಪ್ರವಾದಿಯ ಮನೆಯಲ್ಲಿ ಒಲೆಗಳು ಬೆಂಕಿ ಇಲ್ಲದೆ ವಾರಗಳನ್ನು ಕಳೆಯುತ್ತಿದ್ದವು. ಹಸಿವು, ಬಡತನ. ಇನ್ನು ಚಕ್ರವರ್ತಿ ಆಗುವುದಕ್ಕಿಂತ ಪ್ರವಾದಿಯಾಗಿ ನಿಯುಕ್ತರಾದಾಗ ಯಾರೂ ಇರಲಿಲ್ಲ ಅವರ ಬಳಿ. ದೇವನು ಹೇಳಿದ, ಮೊಹಮ್ಮದರೇ, ನಾನು ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಈ ಜನರಿಗೆ ನನ್ನ ಸಂದೇಶವನ್ನು ಮುಟ್ಟಿಸಲಿಕ್ಕಾಗಿ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಹೇಳಿದ ತಕ್ಷಣ ಜನ ಅವರ ಮೇಲೆ ಮುಗಿಬಿದ್ದರು. ರಕ್ತ ತಲೆಯಿಂದ ಹಿಡಿದು ಪೂರ್ಣ ಶರೀರ ತೊಯ್ದು ಆ ರಕ್ತ ಪಾದದಲ್ಲಿ ಮಡಗಟ್ಟುವ ತನಕ ಅವರನ್ನು ಹಿಂಸಿಸಿದರು. ಯಾವ ಕಾರಣಕ್ಕಾಗಿ? ಸತ್ಯವನ್ನು ಹೇಳಿದ ಕಾರಣಕ್ಕಾಗಿ. ಸತ್ಯ ಏನಿತ್ತು ಅಂತ ಹೇಳಿದರೆ ಆ ಸತ್ಯ ಬೇರೆ ಯಾವುದೂ ಆಗಿರಲಿಲ್ಲ. ಅಂದು ಅರೇಬಿಯಾದ ಜನತೆಯ ಮುಂದೆ ಹೇಳಿದ ಸತ್ಯವನ್ನೇ ನಮ್ಮ ಭಾರತೀಯ ಪ್ರಾಚೀನವಾದಂತಹ ಪುರಾಣಗಳು ಹೇಳಿದ್ದನ್ನೇ ಅರೇಬಿಯಾದಲ್ಲಿ ಪ್ರವಾದಿಗಳು ಹೇಳಿತ್ತು. ನಮ್ಮ ಭಾರತೀಯ ಪುರಾಣಗಳು ಆ ಸತ್ಯವನ್ನು ಹೇಳಿತು. 5000 ವರ್ಷಗಳ ಇತಿಹಾಸ. ತ್ರಮೇಕಂ ವರಣ್ಯಂ, ತ್ರಮೇಕಂ ಶರಣ್ಯಂ, ತ್ರಮೇಕಂ ಜಗತ್ಕರಣಂ ವಿಶ್ವರೂಪಂ ಎಂಬುದನ್ನು ಯಾವ ಪುರಾಣಗಳು, ನಮ್ಮ ದೇಶದ ಪುರಾಣಗಳು ಪ್ರತಿಪಾದಿಸಿದ್ದವೋ ಅದೇ ಸತ್ಯವನ್ನು 14,500 ವರ್ಷಗಳ ಹಿಂದೆ ಪ್ರವಾದಿಗಳು ಹೇಳಿದರು. ಯಾ ಅಯ್ಯುಹನ್ನಾಸು ಉಬ್ದುದು ರಬ್ಬಕುಮುಲ್ಲದಿ ಖಲಕಕುಂ ವಲ್ಲದೀನ ಮಿನ್ ಕಬ್ಲಿಕುಂ ಲಅಲ್ಲಕುಂ ತತ್ತಕೂನ್. ಹೇ ಮನುಷ್ಯರೇ, ನಿಮ್ಮನ್ನು, ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿದ ಆ ನಿಮ್ಮ ಏಕೈಕ ಸೃಷ್ಟಿಕರ್ತನ ದಾಸ್ಯವನ್ನು ಮಾತ್ರ ಮಾಡಿ, ಅವನ ಹೊರತು ನೀವು ಯಾರ ಮುಂದೆಯೂ ತಲೆಬಾಗಬಾರದು. ಯಾರ ಮುಂದೆಯೂ ನಿಮ್ಮ ಹರಕೆಯನ್ನು, ನಿಮ್ಮ ಸಂಕಷ್ಟವನ್ನು ಹೇಳಿಕೊಳ್ಳಬಾರದು. ನಿಮ್ಮನ್ನು ಸೃಷ್ಟಿಸಿದವನು ಯಾ ಅಯ್ಯುಹಲ್ ಇನ್ಸಾನು ಮಾ ಗರ್ರಕ ಬಿ ರಬ್ಬಿಕಲ್ ಕರೀಮ್ ಅಲ್ಲದೀ ಖಲಕಕ ಫಸವ್ವಾಕ ಫಅದಲಕ ಫಿ ಅಯ್ಯಿ ಸೂರತಿಂ ಮಾ ಶಾಅ ರಕ್ಕಬಕ್. ಹೇ ಮನುಷ್ಯ, ನಿನ್ನನ್ನು ಅತ್ಯಂತ ಸುಂದರವಾಗಿ ರಚಿಸಿದ ಆ ದೇವನ ಮಹಾನತೆಯನ್ನು, ಆ ದೇವನ ಏಕತೆಯನ್ನು ಒಪ್ಪುವುದರಿಂದ ಯಾವುದು ನಿನ್ನನ್ನು ತಡೆದಿದೆ? ನೀನು ಸ್ವತಃ ನಿನ್ನನ್ನು ನೋಡು, ಎಷ್ಟು ಸುಂದರವಾಗಿ ಅವನು ನಿನ್ನನ್ನು ರಚಿಸಿದ್ದಾನೆ. 14,500 ವರ್ಷಗಳ ಹಿಂದೆ ಹೇಳಿತು ಕುರ್ಆನ್. ನಿನ್ನ ಪ್ರತಿಯೊಂದು ಕೂದಲಿನಿಂದ ಹಿಡಿದು ಹೆಬ್ಬಟ್ಟಿನ ಊರಿನ ತನಕ ನೀನು ಆತ್ಮಾವಲೋಕನ ಮಾಡಿಕೋ, ಎಷ್ಟು ಸುಂದರವಾಗಿ ರಚಿಸಿದ್ದಾನೆ. ಈ ನಿನ್ನ ರಚನೆಯಲ್ಲಿ ನಿನ್ನ ಆಯ್ಕೆ ಇಲ್ಲ. ನೀನು ಹೇಳಿದಂತಲ್ಲ, ನೀನು ಬಯಸದಿದ್ದಾಗಲೂ ಇಷ್ಟು ಸುಂದರವಾಗಿ ರಚಿಸಿ ನಿನಗೆ ಬದುಕನ್ನು ಕೊಟ್ಟಿದ್ದಾನೆ. ಕುರ್ಆನ್ ಆ ಕೊಟ್ಟ ಎಲ್ಲ ಅನುಗ್ರಹಗಳನ್ನು ಹೇಳುತ್ತಾ ಒಂದು ಕಡೆ ಹೇಳ್ತದೆ, ನಿಮ್ಮ ಕೈ ಬೆರಳುಗಳನ್ನು ನೋಡಿ. ಅದಕ್ಕೆ ಮೂಲ ದಾಖಲೆಗೆ ಹೆಬ್ಬಟ್ಟಿನ ಗುರುತನ್ನು ತೆಗೆದುಕೊಳ್ಳಲಾಗ್ತದೆ. ಕಾರಣ ಏನು ಅಂತ ಹೇಳಿದರೆ, ನನ್ನ ಹೆಬ್ಬಟ್ಟಿನ ಗುರುತಿನಂತೆ ಈ ಜಗತ್ತಿನಲ್ಲಿರುವಂತಹ 8,500 ಕೋಟಿ ವ್ಯಕ್ತಿಗಳ ಹೆಬ್ಬಟ್ಟಿನ ಗುರುತು ಹೋಲುವುದಿಲ್ಲ. ಪ್ರತಿಯೊಬ್ಬರ ಹೆಬ್ಬಟ್ಟಿನ ಗುರುತುಗಳು ಬೇರೆ ಬೇರೆ. ಇವತ್ತು ವಿಜ್ಞಾನ ಕಂಡು ಹಿಡಿದಿದ್ದನ್ನು ಅಂದು ಯಾವ ತಂತ್ರಜ್ಞಾನವೂ ಇಲ್ಲದಂತಹ ಕಾಲದಲ್ಲಿ ಪ್ರವಾದಿಗಳಿಗೆ ದೇವನು ಹೇಳಿತ್ತು, ನಾವು ನಿಮ್ಮನ್ನು ಇಷ್ಟೊಂದು ವೈವಿಧ್ಯಮಯವಾಗಿ ಸುಂದರವಾಗಿ ರಚಿಸಲಿಲ್ಲವೇ? ಇಷ್ಟೆಲ್ಲ ಕೊಟ್ಟವನನ್ನು ಬಿಟ್ಟು ನೀವು ಸ್ವತಃ ರಚಿಸಿದ
ನಿರ್ಮಿಸಿದ ದೇವರುಗಳ ಮುಂದೆ ತಲೆಬಾಗುವುದು ಇದು ಅನ್ಯಾಯವಲ್ಲವೇ, ಅಕ್ರಮವಲ್ಲವೇ ಅಂತ ಪ್ರಶ್ನಿಸಿದ್ದೇ ಪ್ರವಾದಿಗಳಿಗೆ ಪೀಡಿಸಲಾಯಿತು. 12ನೆಯ ಶತಮಾನಕ್ಕೆ ಬನ್ನಿ, ಬಹಳ ಕಠೋರವಾದಂತಹ ವಚನಗಳು ಏಕದೇವತ್ವದ ಬಗ್ಗೆ ಬಸವಣ್ಣನವರು ಹೇಳಿದ್ದು. ಪರಮ ಪತಿವೃತಿಗೆ ಗಂಡನೊಬ್ಬ, ನಂಬಿದ ಭಕ್ತನಿಗೆ ದೇವನೊಬ್ಬ, ಮತ್ತೊಂದಕ್ಕೆರಗಿದಡೆ ಕಿವಿಮೂಗ ಕೈವನು, ಹಲವು ದೈವದ ಎಂಜಲು ತಿಂಬುವವನೇನೆಂಬೆನೆಯ ಕೂಡಲ ಸಂಗಮ ದೇವ ಅಂತ. ನೋಡಿ, ಕಾಲಗಳು ಬೇರೆ ಇವೆ, ಅವರು ಬಂದಂತಹ ಅವಧಿಗಳು ಬೇರೆ ಇವೆ, ಅವರು ಆ ಕಾಲದಲ್ಲಿ ಆಡಿದ ಭಾಷೆಗಳು ಬೇರೆ ಇವೆ. ಆದರೆ ಪುರಾಣದಿಂದ ಹಿಡಿದು ವಚನ ಸಾಹಿತ್ಯದ ತನಕ ಬೋಧಿಸಲ್ಪಟ್ಟಂತಹ ಆ ವಚನಗಳ ಭಾಷೆಗಳು ಬೇರೆ ಇದ್ದರೂ ಭಾವನೆಗಳು ಮಾತ್ರ ಒಂದೇ ಆಗಿವೆ. ಆದರೆ ಈ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಇವತ್ತು ಆರೋಗ್ಯಕರವಾದಂತಹ ಒಂದು ಸಮಾಜದ ನಿರ್ಮಾಣ ಇಲ್ಲ ಎಂಬುದು ದುರಂತ. ನಾವೆಲ್ಲ ಭಾವನಾತ್ಮಕವಾಗಿ ಬದುಕಿದವರು. ನಾವು ಎಂದು ಜಾತಿ ಮತ ಪಂಥವನ್ನು ನೋಡಿ ಯಾರನ್ನು ಇವರು ನನ್ನವರಲ್ಲ, ಇವರು ನನ್ನ ಜಾತಿಯವರಲ್ಲ ಎಂಬುದನ್ನು ನಾವು ಊಹಿಸಿಯೇ ಇರದಂತಹ ಒಂದು ಸುಂದರವಾದಂತಹ ಭಾವನಾತ್ಮಕವಾದಂತಹ ಜಾತಿಗಳು ಬೇರೆ ಇದ್ದರು, ಧರ್ಮ ಬೇರೆ ಇದ್ದರು, ಕಾಕ ಚಿಕ್ಕಪ್ಪ ಅತ್ತೆ ಈ ರೀತಿಯ ಭಾವನಾತ್ಮಕವಾದಂತಹ ಒಂದು ನಂಟನ್ನಿರಿಸಿಕೊಂಡು ನಾವೆಲ್ಲ ಬೆಳೆದವರು. ಅಂತಹ ಸುಂದರವಾದಂತಹ ಭಾವನೆಗಳಿಗೆ ಬೆಂಕಿ ಹಚ್ಚುವಂತಹ ಕೆಲಸ ಇವತ್ತು ನಡೆದಿದೆ. ನಾನೊಬ್ಬ ಹಿಂದೂ ಅಂತ ಹೇಳಿಕೊಳ್ಳುವುದಕ್ಕಿಂತ ಮುಂಚೆ, ನಾನೊಬ್ಬ ಮುಸ್ಲಿಂ ಅಂತ ಹೇಳಿಕೊಳ್ಳುವುದಕ್ಕಿಂತ ಮುಂಚೆ, ನಾನೊಬ್ಬ ಕ್ರೈಸ್ತ ಅಂತ ಹೇಳಿಕೊಳ್ಳುವುದಕ್ಕಿಂತ ಮುಂಚೆ, ನಾನೊಬ್ಬ ಮನುಷ್ಯ, ನಾನೊಬ್ಬ ಭಾರತೀಯ ಅಂತ ಹೇಳಿಕೊಳ್ಳಲಿಕ್ಕೆ ಸಾಧ್ಯವಾದಾಗ ಮಾತ್ರ ಇಲ್ಲಿ ಎಲ್ಲರಿಗೂ ಸಮಾನವಾದ ನ್ಯಾಯ ಸಿಗಲಿಕ್ಕೆ ಸಾಧ್ಯ. ನ್ಯಾಯ ತಡೆ ಹಿಡಿಯಲಾಗ್ತದೆ. ಅವನು ನನ್ನವನಾಗಿದ್ದರೆ ಮಾತ್ರ ಅವನಿಗೆ ನ್ಯಾಯ ಸಿಗಬೇಕು. ಅನ್ಯವನು ನ್ಯಾಯದ ಮಾರ್ಗದಲ್ಲಿದ್ದರೂ ಕೂಡ ಅವನನ್ನು ನ್ಯಾಯದಿಂದ ವಂಚಿಸಲಾಗುತ್ತಿದೆ. ಯಾವ ಕಾರಣಕ್ಕಾಗಿ? ಈ ಅನ್ಯಾಯದ ಅಕ್ರಮದ ಹಾದಿಯಲ್ಲಿ ಎಷ್ಟು ದೂರ ಸಾಗಲಿಕ್ಕೆ ಸಾಧ್ಯ ಮನುಷ್ಯ? ಅದಕ್ಕೆ ಪ್ರವಾದಿಗಳು ಹೇಳಿದರು, ನಿಮಗೊಂದು ದಿನ ಮರಣ ಬರಲಿಕ್ಕಿದೆ. ಇಲ್ಲಿ ನಿಮಗೆ ನ್ಯಾಯ ಸಿಗದಿದ್ದರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನ್ಯಾಯ ತಮಗೆ ಬೇಕು ಅಂತ ಪಡೆಯಲಿಕ್ಕಾಗಿ ಜಗತ್ತಿಗೆ ಬಂದವರಲ್ಲ, ನ್ಯಾಯ ಕೊಡಿಸಲಿಕ್ಕಾಗಿ ಬಂದದ್ದು. ಅಲ್ಲಿ ನ್ಯಾಯ ಜಾತಿ ಮತ ಧರ್ಮಗಳ ಆಧಾರದಲ್ಲಿ ನಿಗದಿಪಡಿಸಲಾಗುತ್ತಿತ್ತು. ಮನುಷ್ಯ ಕಪ್ಪು ಬಣ್ಣದವನು ಅಂತ ಹೇಳಿದರೆ ಅವನು ಗುಲಾಮನು. ಅವನ ಕೆಲಸ ಏನು ಅಂತ ಹೇಳಿದರೆ ಸವರ್ಣೀಯರ ಸೇವೆ ಮಾಡುವುದು. ಈ ರೀತಿ ಅರೇಬಿಯಾದಲ್ಲಿ ಪ್ರವಾದಿ ಹುಟ್ಟುವುದಕ್ಕಿಂತ ಮುಂಚೆ ಎಷ್ಟೋ ಗುಲಾಮರ ಧ್ವನಿಗಳನ್ನು ಹತ್ತಿಕ್ಕಲಾಗಿತ್ತು. ಆ ಹತ್ತಿಕ್ಕಲ್ಪಟ್ಟ ಧ್ವನಿಗಳಿಗೆ ಪ್ರವಾದಿ ಧ್ವನಿಯಾಗಿ ಬಂದರು. ಶತಶತಮಾನಗಳಿಂದ ತುಳಿಯಲ್ಪಟ್ಟಂತಹ ಶೋಷಿತ ವರ್ಗದವರಿಗೆ ಕರುಣೆಯಾಗಿ ಬಂದರು. ಶೋಷಿತರಿಗೆ ಹೇಳಿದರು, ನಿಮ್ಮನ್ನು ಕಪ್ಪು ಬಣ್ಣದವರು ಎಂಬ ಕಾರಣಕ್ಕಾಗಿ, ಕೆಳವರ್ಗದವರು ಎಂಬ ಕಾರಣಕ್ಕಾಗಿ, ನೋಡಲಿಕ್ಕೆ ಕುರೂಪಿಗಳು ಎಂಬ ಕಾರಣಕ್ಕಾಗಿ ನಿಮ್ಮನ್ನು ಪ್ರಾಣಿಗಳಿಗಿಂತಲೂ ನಿಕೃಷ್ಟವಾಗಿ ನಡೆಸಿಕೊಳ್ಳಲಾಗುತ್ತಿದೆ. ಇದು ಅನ್ಯಾಯ. ನಿಮಗೆ ನ್ಯಾಯ ಸಿಗಬೇಕು. ಯಾವ ಮಸೀದಿಯ ನೆರಳಿನಲ್ಲಿ ನಿಮಗೆ ನಿಲ್ಲಬಾರದು ಅಂತ ಈ ಸವರ್ಣೀಯರು ಹೇಳಿದ್ದಾರೋ ಒಂದು ದಿನ ಬರುತ್ತದೆ. ಶೋಷಿತರಿಗೆ ಹೇಳಿದರು ಪ್ರವಾದಿಗಳು, ನನ್ನ ಕೈಯಿಂದಲೇ ಈ ಮಸೀದಿಯ ಮೇಲ್ಛಾವಣಿಯ ಮೇಲೆ ನಿಮ್ಮನ್ನು ನಿಲ್ಲಿಸಿ ಶೋಷಿತ ವರ್ಗಕ್ಕೆ ನೆರವಾದವನು, ಶೋಷಿತನಿಗೆ ಎಂತಹ ದೊಡ್ಡ ಸ್ಥಾನ ಸಿಗುತ್ತದೆ ಅಂತ ಹೇಳಿದರೆ ಸವರ್ಣೀಯನು ತಲೆ ಎತ್ತಿ ನೋಡಿದರೆ ಅವನ ರುಮಾಲು ಕೆಳಗೆ ಬೀಳಬೇಕು, ಅಷ್ಟು ಮೇಲಕ್ಕೆ ನಿಮ್ಮನ್ನು ತಂದು ನಿಲ್ಲಿಸುವಂತಹ ಒಂದು ಕಾಲ ಬರುತ್ತದೆ ಅಂತ ಪ್ರವಾದಿಗಳು ಹೇಳಿತ್ತು. ಅದು ನಿಜವಾಯಿತು. ಪ್ರವಾದಿಗಳ ಕೈಗೆ ಅಧಿಕಾರ ಬಂತು. ಮಸೀದಿಯ ಮೇಲ್ಛಾವಣಿಯ ಮೇಲೆ ನಿಂತು ವಿಜಯದ ಘೋಷಣೆ ಕೂಗುವಂತಹ ಸಂದರ್ಭ. ಆಗ ಸವರ್ಣೀಯರೆಲ್ಲ ನೆರೆದಿದ್ದರು. ಪ್ರವಾದಿಗಳ ಮುಂದೆ ಬಂದು ನಿಂತಿದ್ದರು. ಅವರು ನಮ್ಮನ್ನು ಕರೀತಾರೆ ಈ ಕೆಲಸಕ್ಕಾಗಿ, ಈ ಪುಣ್ಯದ ಕೆಲಸಕ್ಕಾಗಿ, ಈ ಗೌರವದ ಕೆಲಸಕ್ಕಾಗಿ, ಈ ಪ್ರತಿಷ್ಠೆಯ ಕೆಲಸಕ್ಕಾಗಿ ಅವರು ನಮ್ಮನ್ನು ಕರೀತಾರೆ ಅಂತ ಅವರು ಮುಂದೆ ಬಂದು ನಿಂತಿದ್ದರು. ಆದರೆ ಪ್ರವಾದಿಗಳು ಅವರ ಕಡೆ ಕಣ್ಣೆತ್ತಿ ನೋಡಲಿಲ್ಲ. ಬಿಲಾಲ್ ಎಲ್ಲಿದ್ದಾನೆ ಅಂತ ಕೇಳಿದರು. ಬಿಲಾಲ್ ಬಿನ್ ರಬಾ ಅಂತ ಹೇಳಿದರೆ ಅಂದಿನ ಕಾಲದಲ್ಲಿ ಇಥಿಯೋಪಿಯಾದಿಂದ ತಂದು ಆತನನ್ನು ಅರಬಸ್ಥಾನದಲ್ಲಿ ಮಾರಾಟ ಮಾಡಲಾಗಿತ್ತು. ಆ ಮಾರಾಟ ಮಾಡಲ್ಪಟ್ಟ ವ್ಯಕ್ತಿ ಎಷ್ಟು
ಹೀನಾಯ ಸ್ಥಿತಿಯಲ್ಲಿ ಆತನನ್ನು ನಡೆಸಿಕೊಂಡರು ಅಂತ ಹೇಳಿದರೆ, ಪ್ರವಾದಿ ಆಡಳಿತ ಬಂದಾಗ ಬಿಲಾಲರನ್ನು ಕರೀತಾರೆ, ಬನ್ನಿ. ಬಿಲಾಲ್ ನಡುಗುತ್ತಾರೆ. ಯಾಕೆ ಅಂತ ಹೇಳಿದರೆ ಅವರಿಗೆ ಗೊತ್ತಿದೆ, ಅನುಭವಿಸಿದ್ದಾರೆ. ನಾನು ಈ ಮರಳುಗಾಡಿನ ಉರಿ ಬಿಸಿಲಲ್ಲಿ ಸ್ವಲ್ಪ ನೆರಳು ಸಿಗಲಿ ಅಂತ ಮಸೀದಿಯ ನೆರಳಿನಲ್ಲಿ ನಿಂತರೆ ನನ್ನನ್ನು ಒಂಟೆಗೆ ಬಡಿದಂತೆ, ದನಕ್ಕೆ ಬಡಿದಂತೆ ಬಡಿದವರಿದ್ದಾರೆ. ನಾನು ನಡುಗುತ್ತಾರೆ. ಆಗ ಪ್ರವಾದಿ ಹೇಳ್ತಾರೆ, ನೀವು ವ್ಯಾಕುಲಗೊಳ್ಳಬೇಡಿ, ಹತಾಶರಾಗಬೇಡಿ, ಬನ್ನಿ, ಧೈರ್ಯ ಮಾಡಿ, ಅವರ ಕಡೆ ನೋಡಬೇಡಿ. ಅಜ್ಞಾನದ ಕಾಲದ ಹೊರಟು ಹೋಯಿತು, ಆಡಳಿತ ನ್ಯಾಯದ ಕೈಯಲ್ಲಿದೆ. ಬಿಲಾಲರನ್ನು ಒಳಗೆ ಕರೆದುಕೊಳ್ತಾರೆ, ಕಾಬಾದೊಳಗೆ. ಯಾವ ಕಾಬಾದ ಸಂದರ್ಶನಕ್ಕಾಗಿ, ಯಾವ ಕಾಬಾದ ದರ್ಶನಕ್ಕಾಗಿ, ಪ್ರದಕ್ಷಿಣೆಗಾಗಿ ಇಂದು ಜಗತ್ತಿನ ಮೂಲೆ ಮೂಲೆಯಿಂದ ಮಕ್ಕಾಕ್ಕೆ ಹೋಗುತ್ತಾರೋ, ಈ ಜಗತ್ತಿನಲ್ಲಿ ಕಟ್ಟಲ್ಪಟ್ಟಂತಹ ಮೊದಲ ಮಸೀದಿ. ಅಲ್ಲಿ ಒಳಪ್ರವೇಶ ಆದ ಕೂಡಲೇ ಪ್ರವಾದಿ ಹೇಳ್ತಾರೆ, ನೀವು ಮೇಲೆ ಇರಬೇಕು. ಅದು ಬಿಲಾಲ್ ಕುಳ್ಳಗಿದ್ದರು. ಪ್ರವಾದಿ ಹೇಳುತ್ತಾರೆ, ಚಿಂತೆ ಮಾಡಬೇಡಿ, ನಾನು ಕುಳಿತುಕೊಳ್ಳುತ್ತೇನೆ, ನನ್ನ ತೊಡೆಯ ಮೇಲೆ ನಿಮ್ಮ ಪಾದವನ್ನಿಟ್ಟು ಗೋಡೆಯ ನೀರಿಡಿ ಅಂತ. ತೊಡೆಯ ಮೇಲೆ ಪಾದವನ್ನಿಟ್ಟು ಗೋಡೆ ಏರುವಾಗಲೂ ಬಿಲಾಲರಿಗೆ ಸಾಧ್ಯವಾಗಲಿಲ್ಲ ಮೇಲಕ್ಕೆ ಹತ್ತಲು. ಆಗ ಮತ್ತೆ ಪ್ರವಾದಿ ಹೇಳುತ್ತಾರೆ, ಬಿಲಾಲ್ ಸಂಕೋಚ ಪಡಬೇಡಿ, ನನ್ನ ಹೆಗಲ ಮೇಲೆ ನಿಮ್ಮ ಪಾದವನ್ನಿಟ್ಟು ಕಾಬಾದ ಗೋಡೆಯನ್ನೇರಬೇಕು. ಈ ಜಗತ್ತು ನೋಡಬೇಕು, ಒಬ್ಬ ಸವರ್ಣೀಯನ ಹೆಗಲ ಮೇಲೆ ಒಬ್ಬ ಅಸ್ಪೃಶ್ಯನ ಪಾದವಿದೆ ಎಂಬುದನ್ನು ನೋಡಬೇಕು. ಕಾಬಾದ ಘನತೆಗಿಂತಲೂ ಮಾನವ ಘನತೆ ಶ್ರೇಷ್ಠ ಎಂಬುದನ್ನು ಎತ್ತಿ ತೋರಿಸಿದರು ಪ್ರವಾದಿಗಳು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಈ ಪ್ರಸಂಗವನ್ನು ನೋಡಿ ಅವರು ಹೇಳಿದ್ದು, ಇದಕ್ಕಿಂತ ಮಾನವ ಸಮಾನತೆಯ ಒಂದು ಪ್ರಾಯೋಗಿಕವಾದಂತಹ ಘಟನೆ ನಾನು ಮಾನವ ಇತಿಹಾಸದಲ್ಲಿ ಎಲ್ಲೂ ನನಗೆ ನೋಡಲಿಕ್ಕೆ ಸಿಗಲಿಲ್ಲ. ಅದಕ್ಕೆ ಭಾರತ ಕೂಡ ಸಾಮಾಜಿಕ ನ್ಯಾಯದಡಿಯಲ್ಲಿ ಅರೇಬಿಯಾದಂತೆ ಬಲಿಷ್ಠ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಟ್ಟಿ ಹಾಕಿದ ಮಾನವ ಸಮಾನತೆ, ಸಾಮಾಜಿಕ ನ್ಯಾಯದ ತಳಹದಿಯಲ್ಲಿ ನನ್ನ ಭಾರತವು ಬಲಿಷ್ಠವಾಗಬೇಕಾದರೆ ವೇದಾಂತದ ಮೆದುಳು, ಇಸ್ಲಾಮಿನ ದೇಹ, ಈ ಎರಡೂ ನಮ್ಮ ದೇಶದಲ್ಲಿ ಒಂದಾದಾಗ ಮಾತ್ರ ಸಾಮಾಜಿಕ ನ್ಯಾಯದ ನೆಲೆಗಟ್ಟಿನ ಆಧಾರದಲ್ಲಿ ಭಾರತವನ್ನು ಬಲಿಷ್ಠವಾಗಿ ಕಟ್ಟಲಿಕ್ಕೆ ಸಾಧ್ಯ ಅಂತ ಹೇಳಿತ್ತು. ಆದ್ದರಿಂದ ಇಲ್ಲಿರುವಂತಹ ಎಲ್ಲ ಧರ್ಮಗಳಲ್ಲಿ ಅತ್ಯುತ್ತಮ ಅಂಶಗಳಿವೆ. ಆದರೆ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚುವಂತಹ ಕೆಲಸ ವ್ಯಾಪಕವಾಗಿ ನಡೀತಾ ಇದೆ. ಅದು ಕೊನೆಗೊಳ್ಳಬೇಕು. ಧರ್ಮ ಅಂತ ಹೇಳಿದರೆ ಒಡೆಯುವುದರ ಹೆಸರಲ್ಲ, ಕೂಡಿಸುವುದರ ಹೆಸರು. ಮೊಟ್ಟ ಮೊದಲು ಮಹಿಳೆಗೆ ನ್ಯಾಯ ಒದಗಿಸಿದ್ದು ಪ್ರವಾದಿಗಳು. ಆಕೆಯನ್ನು ಹುಟ್ಟುತ್ತಲೇ ಜೀವಂತವಾಗಿ ಹೂಳಲಾಗುತ್ತಿತ್ತು. ಪ್ರವಾದಿ ಅದರ ವಿರುದ್ಧ ಧ್ವನಿ ಎತ್ತಿದರು ಮತ್ತು ಜೀವಂತ ಹೂಳಲ್ಪಡುವ ಹೆಣ್ಣನ್ನು ರಕ್ಷಿಸಿದರು. ಆ ಹೂಳಲ್ಪಡುವ ಕೈಯನ್ನು ಹಿಡಿದು ಪ್ರಶ್ನಿಸಿದರು, ನಾಳೆ ನಿನಗೆ ದೇವನ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಿಕ್ಕಿದ್ದೀನಿ, ನೀನು ಪ್ರಶ್ನಿಸಲ್ಪಡುವಿ. ಯಾವ ಅಪರಾಧಕ್ಕಾಗಿ ನಿನಗೆ ಕೊಟ್ಟಂತಹ ಹೆಣ್ಣನ್ನು ನೀನು ಜೀವಂತ ಹೂಳಿದಿ ಅಂತ ನಿನ್ನನ್ನು ಕೇಳುವಾಗ ಯೋಚಿಸು. ಇಲ್ಲಿ ನೀನು ಬಚಾವಾಗಬಹುದು, ಇಲ್ಲಿ ಖಂಡಿತ ನೀನು ಬಚಾವಾಗಬಹುದು. ಆದರೆ ದೇವನ ನ್ಯಾಯಾಲಯ ಒಂದಿದೆ. ಅಲ್ಲಿ ನೀನು ನಿಂತಾಗ ಈ ಜಗತ್ತಿನಲ್ಲಿ ನೀನು ಮಾಡಿದ ಎಲ್ಲ ಕರ್ಮಗಳ ಲೆಕ್ಕ ಒಳಗೊಂಡಿರುವಂತಹ ಒಂದು ಗ್ರಂಥ ನಿನ್ನ ಕೈಗೆ ಕೊಡಲಾಗುತ್ತದೆ. ಯಾ ವೈಲತನ ಮಾಲಿಹಾದಲ್ ಕಿತಾಬ್ ಸಗೀರತಂ ವಲಾ ಕಬೀರತನ್ ಇಲ್ಲಾ ಅಹ್ಸಾಹ. ಅಂದು ನನಗೂ ನಿಮಗೂ ಈ ವಿಶ್ವದ ಪ್ರತಿಯೊಬ್ಬನಿಗೂ ಅವನ ಕರ್ಮಗ್ರಂಥವನ್ನು ಅವನ ಕೈಗೆ ಕೊಟ್ಟು ಬಿಡಲಾಗುವುದು. ಆಗ ಅವನು ಹೇಳುತ್ತಾನೆ, ಮನುಷ್ಯ, ಇದು ಕುರ್ಆನ್ ಅಲ್ಲ, ಇದು ಬೈಬಲ್ ಅಲ್ಲ, ಇದು ವೇದವಲ್ಲ, ಇದು ಭಗವದ್ಗೀತೆಯಲ್ಲ, ಇದು ವಚನ ಸಾಹಿತ್ಯವಲ್ಲ, ಇದು ಯಾವ ಗ್ರಂಥ ದೇವನೇ ಅಂತ ಕೇಳಿದಾಗ ದೇವನು ಹೇಳುತ್ತಾನೆ, ಇದು ನಿನ್ನ ಗ್ರಂಥ. ನೀನು ಈ ಜಗತ್ತಿನಲ್ಲಿ ಏನೆಲ್ಲ ಮಾಡಿದ್ದಿ ಆ ಎಲ್ಲ ಕರ್ಮಗಳನ್ನು ದಾಖಲಿಸಿಡಲಾಗಿದೆ. ಯಾವಾಗ ನಿನ್ನ ಉಸಿರು ನಿಂತು ಹೋಯಿತೋ ಆ ಕ್ಷಣದಲ್ಲಿ ನಾನು ಜೀವಂತವಿರುವಾಗ ನಿನಗೆ ನಿಗದಿಪಡಿಸಲ್ಪಟ್ಟ ನಿನ್ನ ಬಳಿಗೆ ನಿನ್ನ ಎರಡು ಬಲ ಮತ್ತು ಎಡಭಾಗದಲ್ಲಿ ಕುಳ್ಳಿರಿಸಿದ ಚಿತ್ರಗುಪ್ತರು ಅಂತ ಹೇಳಲಾಗ್ತದೆ. ನಮ್ಮ ಹಿಂದೂ ಧರ್ಮದಲ್ಲಿ ಆ ಚಿತ್ರಗುಪ್ತರು ನಿನ್ನ ಉಸಿರು ನಿಂತ ತಕ್ಷಣ ಈ ಪುಸ್ತಕದ ಪುಟವನ್ನು ಮುಚ್ಚಿಟ್ಟು
ನಿನ್ನ ಕೈಗೆ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೀನು ಓದು, ನೀನು ಅದನ್ನು ಓದಬೇಕು. ಆಗ ಅವನು ಓದುತ್ತಾ ಓದುತ್ತಾ ಹೇಳುತ್ತಾನೆ, ದೇವ, ಕೆಲವು ಪಾಪಗಳು ನಾನು ನನ್ನ ಹೆಂಡತಿ ಮಕ್ಕಳಿಗಾಗಿ ಮಾಡಿದ್ದೇನೆ, ಕೆಲವು ಪಾಪಗಳು ನನ್ನ ಜಾತಿಯ ಜನರಿಗಾಗಿ ಮಾಡಿದ್ದೇನೆ. ಜಾತಿಯ ಜನರ ಪ್ರಚೋದನೆಯಿಂದ ನಾನು ಮತಾಂಧನಾಗಿ ಬಿಟ್ಟೆ, ಮಾನವೀಯತೆಯನ್ನು ಮರೆತು ಬಿಟ್ಟೆ. ಬೆಳಗಾವಿ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಏನಾಯಿತು? ನಾವು ಎಲ್ಲಿದ್ದೇವೆ ಪ್ರಶ್ನಿಸಿ ನೋಡಿ. ಆಧುನಿಕತೆಯ ಕಡೆಗೆ ಹೋಗುತ್ತಿದ್ದರೂ ನಮ್ಮ ಆಲೋಚನೆಗಳು ಶಿಲಾಯುಗದತ್ತ. ಸರಕಾರಿ ಕನ್ನಡ ಶಾಲೆಯಲ್ಲಿ ಕಲಿಯುವಂತಹ ಮಕ್ಕಳು ಕುಡಿಯುವ ನೀರಿನ ಟ್ಯಾಂಕಿನಲ್ಲಿ ವಿಷ ಬೆರೆಸುತ್ತಾರೆ ಅಂತ ಹೇಳಿದರು. ಮಕ್ಕಳು ಎನ್ನುವಂತಹ ಮಮಕಾರವನ್ನು ಮರೆತು ಅವರಿಗೆ ತೊಂದರೆ ಕೊಡುವಂತಹ ಕಾರಣ ಆ ಶಾಲೆಯಲ್ಲಿ ಕಲಿಸುವಂತಹ ಶಿಕ್ಷಕ ನಮ್ಮ ಜಾತಿಯವನಲ್ಲ ಎಂಬುದು. ಎಲ್ಲಿ ಯಾವ ಹಂತಕ್ಕೆ ಬಂದಿದ್ದೇವೆ ಹೇಳಿ ನೋಡಿ, ಯೋಚಿಸಿ. ಈ ರೀತಿ ಜಾತಿಯ ಜನರನ್ನು ಕೇಳಿ ನಾನು ಮತಾಂಧನಾದೆ, ಕ್ರೌರ್ಯವನ್ನು ಮೆರೆದೆ. ದೇವ, ನನಗೆ ಕೊಡುವ ಪಾಪದಲ್ಲಿ ನನಗೆ ಅವರು ಭಾಗಿಯಾಗುತ್ತಾರೆ, ಅವರನ್ನು ನೀನು ಶಿಕ್ಷಿಸಬೇಕು ಅಂತ ಮನುಷ್ಯ ಹೇಳ್ತಾನೆ. ಆಗ ದೇವನು ಹೇಳ್ತಾನೆ, ನೀನು ಅವರಿಗಾಗಿ ಮಾಡಿದ್ದಿ ಅಂತ ಹೇಳಿದರೆ ಕರಿ ಅವರನ್ನು. ಆಗ ಅವನು ಕರೀತಾನೆ. ಆಗ ಅವರು ಏನು ಉತ್ತರ ಕೊಡ್ತಾರೆ ಎನ್ನುವುದನ್ನು ಕುರ್ಆನ್ ಮುಂಗಡವಾಗಿ ಹೇಳಿದೆ. ಯೌಮಯ ಫಿರ್ರುಲ್ ಮರ್ಉ ಮಿನ್ ಅಖೀಹಿ ವ ಉಮ್ಮಿಹಿ ವ ಅಬೀಹಿ ವ ಸಾಹಿಬತಿಹಿ ವ ಬನಿ. ನೀನು ಕರೆಯುತ್ತಿ, ಆದರೆ ನಿನ್ನಿಂದ ನಿನ್ನ ಹೆಂಡತಿ ಮಕ್ಕಳು ದೂರ ಓಡಿ ಹೋಗುತ್ತಾರೆ, ನಿನ್ನ ತಂದೆ ತಾಯಿಗಳು ದೂರ ಓಡಿ ಹೋಗುತ್ತಾರೆ, ನಿನ್ನ ಜಾತಿಯ ಜನ ದೂರ ಓಡಿ ಹೋಗುತ್ತಾರೆ. ನೀನು ಎಷ್ಟು ಕರೆದರೂ ಗೋಗರೆದರು ಆಗ ನಿನಗೆ ಅರಿವಾಗುತ್ತದೆ, ಅಕಟಕಟ ಈ ಗ್ರಂಥ, ಈ ಪುಸ್ತಕ ನನಗೆ ಕೊಡದೇ ಇರುತ್ತಿದ್ದರೆ ಎಷ್ಟು ಚೆನ್ನಾಗಿತ್ತು, ನಾನು ಮಣ್ಣಿನಲ್ಲಿ ಮಣ್ಣಾಗಿ ಹೋಗಿದ್ದರೆ ಎಷ್ಟು ಚೆನ್ನಾಗಿತ್ತು, ನನ್ನನ್ನು ಮತ್ತೆ ಎದ್ದೇಳಿಸದೇ ಇದ್ದರೆ ಎಷ್ಟು ಚೆನ್ನಾಗಿತ್ತು, ನನ್ನನ್ನು ಸತ್ತಾಗ ಚಿತೆಯಲ್ಲಿ ದಹಿಸಲ್ಪಡಲಾಯಿತು, ಆ ಚಿತೆಯಲ್ಲಿ ದಹಿಸಲ್ಪಟ್ಟು ಬೂದಿಯಾಗಿ ಹೋಗಿದ್ದರೆ ಎಷ್ಟು ಚೆನ್ನಾಗಿತ್ತು. ಇಲ್ಲ, ಹಾಗಾಗಲಿಕ್ಕೆ ಸಾಧ್ಯವಿಲ್ಲ. ಅಪಹಸಿಬತುಂ ಅನ್ನಮ ಖಲಕನಾಕುಂ ಅಬಸಂ ವ ಅನ್ನಕುಂ ಇಲೈನಾಲ ತುರ್ಜಊನ್. ಹೇ ಮನುಷ್ಯ, ನೀನು ಸತ್ತ ಮೇಲೆ ಭಾವಿಸುತ್ತೀಯ, ನನ್ನ ಎಲುಬುಗಳು ಶಿಥಿಲಗೊಂಡ ಮೇಲೆ, ಶರೀರ ಛಿದ್ರವಾದ ಮೇಲೆ, ಅವೆಲ್ಲವುಗಳನ್ನು ಹುಳಹುಪ್ಪಡಿ ತಿಂದ ಮೇಲೆ ಮತ್ತೆ ನನ್ನನ್ನು ಎಬ್ಬಿಸಲಾಗುವುದೇ ಅಂತ. ಖಂಡಿತವಾಗಿ ಎಬ್ಬಿಸಲಾಗುತ್ತದೆ. ಯಾವ ರೀತಿ ತಾಯಿಯ ಗರ್ಭದಿಂದ ನಿನ್ನನ್ನು ಹೊರತರಲಿಕ್ಕೆ ಅವನಿಗೆ ಸಾಧ್ಯವಾಯಿತೋ, ಅದೇ ರೀತಿ ನೀನು ಮತ್ತೆ ಸತ್ತ ಮೇಲೆ ನಿನ್ನನ್ನು ಪುನಃ ಎಬ್ಬಿಸಲಿಕ್ಕೆ ಅವನ ಬಳಿ ಸಾಮರ್ಥ್ಯವಿದೆ. ಲೆಕ್ಕ ಕೇಳಲಿಕ್ಕಿದ್ದಾನೆ. ಕರಿ ನಿನ್ನ ಹೆಂಡತಿ ಮಕ್ಕಳಿಗಾಗಿ, ನಿನ್ನ ಜಾತಿಯ ಜನರನ್ನು ಸಂತೋಷಪಡಿಸಲಿಕ್ಕಾಗಿ. ನಿನಗೆ ಮನುಷ್ಯನಾಗಿ ಬದುಕುವಂತ ಹೇಳಿದ್ದೆ ನಾನು, ನಿನಗೆ ಜಾತಿವಾದಿಯಾಗುವಂತ ನಾನು ಹೇಳಿರಲಿಲ್ಲ. ಯಾಕಾದಿ ಜಾತಿವಾದಿ? ಇಲ್ಲ, ನನ್ನ ಜಾತಿಯ ಜನರ ಪ್ರಚೋದನೆಗೆ. ಆಗ ಅವರನ್ನು ಕರೀತಾನೆ, ಅವರು ಬರುವುದಿಲ್ಲ. ಅವರು ಹೇಳ್ತಾರೆ, ಮೂರ್ಖ, ನೀನು ಜಗತ್ತಿನಲ್ಲಿ ಬಿಟ್ಟು ಹೋದ ಆಸ್ತಿ ಪಾಸ್ತಿಗಳಲ್ಲಿ ಮಾತ್ರ ನಾವು ಹಕ್ಕುದಾರರೇ ಹೊರತು ನೀನು ಮಾಡಿದ ಈ ಪಾಪದ ಕರ್ಮದಲ್ಲಿ ನಾವು ಭಾಗಿಯಾಗುವುದಿಲ್ಲ ಅಂತ. ಅದಕ್ಕೆ ಪ್ರವಾದಿಗಳು ಹೇಳಿದ್ದು, ಹೊರೆ ಹೊರುವ ಯಾವನೂ ಇನ್ನೊಬ್ಬನ ಹೊರೆಯನ್ನು ಹೊರಲಿಕ್ಕೆ ಸಾಧ್ಯವಿಲ್ಲ. ನಾನು ಮಾಡಿದ್ದನ್ನು ನಾನೇ ಉಣ್ಣಬೇಕು. ಸಮಯ ಮುಗಿತಾ ಬಂತು ಅಂತ ಅವರು ಕ್ಷಮೆಯೊಂದಿಗೆ ಕೇಳಿದ್ದಾರೆ. ನಾನು ಕೂಡ ಕ್ಷಮೆಯೊಂದಿಗೆ ತಮ್ಮಲ್ಲಿ ಮಾತು ಮುಂದುವರಿಸಿದ್ದಕ್ಕಾಗಿ ಯಾಚಿಸುತ್ತಾ, ಕೊನೆಯದಾಗಿ ಯಾರು ನಿರಾಕರಿಸಲಾಗದಂಥ, ಇವತ್ತು ಏಕದೇವತ್ವವನ್ನು ನಿರಾಕರಿಸಿ ಬದುಕಬಹುದು, ಸತ್ಯವನ್ನು ನಿರಾಕರಿಸಿ ಬದುಕಬಹುದು, ನ್ಯಾಯವನ್ನು ನಿರಾಕರಿಸಿ ಬದುಕಬಹುದು, ಮೌಲ್ಯಗಳನ್ನು ನಿರಾಕರಿಸಿ ಬದುಕಬಹುದು. ಮಾನವನಾಗಿ ಹುಟ್ಟಿ ಮಾನವನಾಗಿ ನಾನು ಬಾಳುವುದಿಲ್ಲ, ಮೃಗವಾಗಿ ಇಲ್ಲ ಅದಕ್ಕಿಂತಲೂ ಕೀಳಾಗಿ ನಾನು ಬದುಕುತ್ತೇನೆ ಅಂತ ಹೇಳಿದರೂ ಸ್ವಾತಂತ್ರ್ಯವಿದೆ. ಆದರೆ ಮರಣವನ್ನಂತೂ ಯಾರಿಗೂ ನಿರಾಕರಿಸಲಿಕ್ಕೆ ಸಾಧ್ಯವಿಲ್ಲ. ನಾನು ಬಯಸಿದರೂ ಬಯಸದಿದ್ದರೂ ಅದು ಬರುತ್ತದೆ. ಕುಲ್ಲು ನಫ್ಸಿನ್ ಝಾಯಿಕತುಲ್ ಮೌತ್. ನಿಮ್ಮ ಪೈಕಿ ಪ್ರತಿಯೊಬ್ಬನೂ ಅದರ ಹತ್ತಿರವಿದ್ದಾನೆ, ಅದರ ರುಚಿಯನ್ನು ಅನುಭವಿಸಬೇಕು. ವೈದ್ಯರು ಹೇಳಿದರು, ವೈಜ್ಞಾನಿಕ ಕೆಲವು ಈ ಉಪನ್ಯಾಸದ ಜೊತೆಗೆ ಕೆಲವು ವೈದ್ಯಕೀಯ ವಿಚಾರಗಳನ್ನು ಹೇಳಿದರು. ಅದೆಲ್ಲ ಅಗತ್ಯ ಇದೆ. ಒಂದು ಸದೃಢ ಸಮಾಜಕ್ಕಾಗಿ ಸದೃಢ ಆರೋಗ್ಯದ ಅವಶ್ಯಕತೆ ಇದೆ. ನೀವು ಎಷ್ಟೇ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಂಡರೂ ವೈದ್ಯರು ರೋಗಕ್ಕೆ ಮದ್ದು ಕೊಡುತ್ತಾರೆ ಹೊರತು ಮರಣಕ್ಕೆ ಖಂಡಿತ ಅಲ್ಲ.
ಆ ಮರಣದಿಂದ ಯಾರೂ ನಮ್ಮನ್ನು ರಕ್ಷಿಸಲಿಕ್ಕೆ ಸಾಧ್ಯವಿಲ್ಲ. ಯಾವ ಜಾತಿಯ ಜನರ ಹುಚ್ಚಾಟಕ್ಕೆ ಇವತ್ತು ಬಲಿಯಾಗಿ ನಾವು ಮತಾಂಧರಾಗುತ್ತಿದ್ದೇವೆ, ಯಾರು ಬರ್ತಾರೆ ಹೇಳಿ ನಮ್ಮ ಜೊತೆ? ನನ್ನ ಕೈ ಹಿಡಿದ ಪತ್ನಿ ನನ್ನ ಜೊತೆ ಬರುವುದಿಲ್ಲ, ನನ್ನ ಮಕ್ಕಳು ನನ್ನ ಜೊತೆ ಬರುವುದಿಲ್ಲ. ಆದ್ದರಿಂದ ಮತಾಂಧರಾಗಬೇಡಿ, ಮತಿವಂತರಾಗಿ ಬದುಕಿ ಎಂಬುದು ಪ್ರವಾದಿಯ ಸಂದೇಶವಾಗಿತ್ತು. ಸತ್ತ ಮೇಲೆ ಅಲ್ಲಿ ನ್ಯಾಯ ಸಿಗ್ತದೆ, ಇಲ್ಲಿ ಸ್ಮಶಾನದಲ್ಲಿ ನ್ಯಾಯ ಸಿಗ್ತದೆ. ಏನೂ ಇಲ್ಲದ ವ್ಯಕ್ತಿ ಬಡವ ಅಂತ ಹೇಳಿದರು, ಅವನಿಗೂ 6 ಅಡಿ ಮತ್ತು 3 ಅಡಿ. ಇಲ್ಲ, ಇವನು ಸಾವಿರಾರು ಎಕರೆಯ ಜಮೀನಿದ್ದ ಶ್ರೀಮಂತ, ಅವನು ಸತ್ತಿದ್ದಾನೆ ಅಂತ ಹೇಳಿದರೆ ಅವನಿಗೂ 6 ಅಡಿ ಮತ್ತು 3 ಅಡಿ. ಇಲ್ಲ, ಇವನು ಭಾಳ ದೊಡ್ಡ ಜಮೀನುದಾರ, ಇವನಿಗೆ 1 ಎಕರೆಯಷ್ಟನ್ನಾದರೂ ಗೋರಿ ತೋಡಬೇಕು ಅಂತ ಯಾರಾದರೂ ತೋಡಿದ್ದನ್ನು, ದಫನ ಮಾಡಿದ್ದನ್ನು ನಾವು ನೋಡಿದ್ದೇವೆಯೇ? ಇಲ್ಲ. ಅದಕ್ಕಾಗಿ ಇಲ್ಲಿಯೂ ಕೂಡ ನ್ಯಾಯದ ವ್ಯವಸ್ಥೆಗಾಗಿ ನೀವು ಪ್ರಯತ್ನಿಸಿ. ನ್ಯಾಯ, ಸತ್ಯ, ಈ ಮೌಲ್ಯಗಳೊಂದಿಗೆ ಬದುಕುವಂತಹ ಶಿಕ್ಷಣವನ್ನು ನಮಗೆ ಎಲ್ಲ ದಾರ್ಶನಿಕರು ನೀಡಿದ್ದು, ಆ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನಿಸೋಣ ಅಂತ ಹೇಳುತ್ತಾ